ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ವಿಷಯದ ಮರುಸಿಂಚನ ಪುನರ್ಮನನ ಹಾಳೆ 19 ಮತ್ತು 20ರ ಸಂಪೂರ್ಣ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಪುನರ್ಮನನ ಹಾಳೆ 19 ಇಲ್ಲಿ 3 ಆಯಾಮದ ವಸ್ತುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಚಟುವಟಿಕೆ 1, ವಿದ್ಯಾರ್ಥಿಗಳ ಈ ಕೆಳಗೆ ನೀಡಿರುವಂತಹ ಆಕೃತಿಗಳು ನಿಮಗೆ ಚಿರಪರಿಚಿತ, ಇವುಗಳನ್ನು ಹೆಸರಿಸಬಲ್ಲಿರಾ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಚಿತ್ರವನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ, ಇದು ಆಯತ. ಎರಡನೇ ಚಿತ್ರ ಚೌಕ ಅಥವಾ ವರ್ಗ ಅಂತ ಹೇಳಿ ಕರಿತೀವಿ. ಮೂರನೇದು ವೃತ್ತ. ನಾಲ್ಕನೇ ಚಿತ್ರ ಅಬ್ಸರ್ವ್ ಮಾಡಿ, ಅದು ತ್ರಿಭುಜ ಆಗಿದೆ. ಐದನೇ ಚಿತ್ರ ನೋಡಿ, ಅದು ಒಂದು ಷಡ್ಭುಜಾಕೃತಿ. 6 ಬಾಹುಗಳನ್ನು ಹೊಂದಿರೋದ್ರಿಂದ ಅದನ್ನು ಷಡ್ಭುಜಾಕೃತಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಚಟುವಟಿಕೆ 2, ವಿದ್ಯಾರ್ಥಿಗಳೇ ಈ ಕೆಳಗಿನ ಆಕೃತಿಗಳು ನಿಮಗೆ ಪರಿಚಯವಿದೆ, ಇವುಗಳನ್ನು ಎಲ್ಲಿ ನೋಡಿರುವಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇದನ್ನು ನಾವು ಚೌಕಘನ ಅಂತ ಹೇಳಿ ಕರಿತೀವಿ. ಸೊ ದಾಳದಲ್ಲಿ ನಾವು ನೋಡ್ತೀವಿ ಚೌಕಘನ, ಆಯತಘನ, ಬೆಂಕಿಪೊಟ್ಟಣ ಆಯತಘನ, ಸಿಲಿಂಡರ್. ಸೊ ಸಿಲಿಂಡರನ್ನು ನೋಡಿದ್ದೀವಿ. ಶಂಕು, ಐಸ್ ಕ್ರೀಮ್ದು ಕೋನು, ಅಲ್ಲೂ ನೋಡಿದ್ದೀವಿ. ನೆಕ್ಸ್ಟ್ ಶಂಕುವಿನ ಭಿನ್ನಕ, ಇದನ್ನು ನಾವು ಬಕೆಟು ಈ ಶೇಪಲ್ಲಿ ಇರುತ್ತೆ, ಶಂಕುವಿನ ಭಿನ್ನಕ. ಅರ್ಧಗೋಳ, ಸೊ ಇದನ್ನು ನಾವು ಅರ್ಧವೃತ್ತ ಅಂತಲೂ ಹೇಳಿ ಕರಿತೀವಿ. ಸೊ ಅರ್ಧಗೋಳಕ್ಕೆ ಇದನ್ನು ನಾವು ತಗೋಬಹುದು. ಸೊ ಹಾಗಾಗಿ ಇವುಗಳನ್ನು ನೋಡಿದ್ದೀವಿ. ಸೊ ನೆಕ್ಸ್ಟ್ ಚಟುವಟಿಕೆ 1ರಲ್ಲಿರುವ ಆಕೃತಿಗಳು ಹಾಗೂ ಚಟುವಟಿಕೆ 2ರಲ್ಲಿರುವ ಆಕೃತಿಗಳಿಗೆ ವ್ಯತ್ಯಾಸ ಇದೆಯಾ? ಹೌದು, 100% ವ್ಯತ್ಯಾಸವನ್ನು ನಾವು ಗಮನಿಸ್ತೀವಿ ಮಕ್ಕಳ. ಸೊ ಅಲ್ಲಿ ನಮಗೆ ಕೊಟ್ಟಿದ್ದಾರೆ ಸಮತಲಾಕೃತಿಗಳು ಮತ್ತು ಘನಾಕೃತಿಗಳು. ಸೊ ಚಟುವಟಿಕೆ 1ರಲ್ಲಿರೋದು ಸಮತಲಾಕೃತಿಗಳು, 2ರಲ್ಲಿರುವಂಥದ್ದು ಘನಾಕೃತಿಗಳು, 2D ಆ್ಯಂಡ್ 3D. ಸೊ ಸಮತಲಾಕೃತಿಗಳಂದರೆ ಇವು 2 ಆಯಾಮದ ಆಕೃತಿಗಳು, ಉದ್ದ ಅಗಲ ಮಾತ್ರ ಇರ್ತದೆ. ಆದರೆ ಘನಾಕೃತಿಗಳಿಗೆ ಬಂದರೆ 3 ಆಯಾಮದ ಆಕೃತಿಗಳು, ಇಲ್ಲಿ ಉದ್ದ ಅಗಲ ಮತ್ತು ಎತ್ತರಗಳು ಇರ್ತದೆ. ಸೊ ಹಾಗಾಗಿ ಇದಿಷ್ಟು ನಿಮಗೆ 3 ಆಯಾಮದ ವಸ್ತುಗಳ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿರುವಂಥದ್ದು. ಪುನರ್ಮನನ ಹಾಳೆ 20, ಘನಗಳ ಮುಖ, ಅಂಚು ಮತ್ತು ಶೃಂಗಗಳು. ಸೊ ಇಲ್ಲಿ ನಾವು ಆಕೃತಿಗಳ ಮುಖಗಳ ಸಂಖ್ಯೆ, ಅಂಚುಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆಯನ್ನು ತಿಳಿದುಕೊಳ್ತೀವಿ. ಚಟುವಟಿಕೆ 1, ಈ ಕೆಳಗೆ ಕೊಟ್ಟಿರುವ ಆಕೃತಿಗಳನ್ನು ಅವುಗಳ ಹೆಸರಿನೊಂದಿಗೆ ಹೊಂದಿಸಿ ಗೆರೆಯನ್ನು ಎಳೆಯಿರಿ. ಸೊ ಇಲ್ಲಿ ನಮಗೆ ಪಿರಮಿಡನ್ನು ಕೊಟ್ಟಿದ್ದಾರೆ. ಸೊ ಮಕ್ಕಳ ಇಲ್ಲಿ ನೋಡಿ, ನೀಟಾಗಿ ಅರ್ಥವನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ಪಿರಮಿಡ್ ಕೊಟ್ಟಿದ್ದಾರೆ. ಸೊ ಗೆರೆ ಎಳಿಲಿಕ್ಕೆ ಕೊಟ್ಟಿದ್ದಾರೆ. ಸೊ ನೀವು ಸ್ಕೇಲ್ನ ಸಹಾಯದಿಂದ ಗೆರೆಯನ್ನು ಎಳೆದುಕೊಳ್ಳಿ. ಸೊ ಪಿರಮಿಡ್ ಎಲ್ಲಿದೆ ಮಕ್ಕಳ? ಸೊ ಇದನ್ನು ನಾವು ಪಿರಮಿಡ್ ಅಂತೀವಿ. ಸೊ ಅದಕ್ಕೆ ನಾನಿಲ್ಲಿ ಆನ್ಸರನ್ನು ಬರೆದಿದ್ದೀನಿ ಮಕ್ಕಳ, ಅದನ್ನು ನೀವು ಲೈನ್ ಎಳೆದು ಮ್ಯಾಚ್ ಮಾಡ್ಕೊಳ್ಳಿ. ಪಿರಮಿಡ್ ಇದು. ನೆಕ್ಸ್ಟ್ ಚೌಕಘನ, ಸೊ ಇದು ಚೌಕಘನಕ್ಕೆ ಬರುವಂತಹದ್ದು. ನೆಕ್ಸ್ಟ್ ಸಿಲಿಂಡರ್, ಸೊ ಇದು ಸಿಲಿಂಡರ್ ಆಗಿರುತ್ತೆ. ನೆಕ್ಸ್ಟ್ ಗೋಳ ಅಂದರೆ ಇದು ಗೋಳಕ್ಕೆ ಬರುವಂಥ, ಇದು ಒಂದು ಗೋಳ. ಶಂಕು, ಇದನ್ನು ಶಂಕು ಅಂತೀವಿ. ಆಯತಘನ ಅಂದರೆ ಇದು. ಸೊ ನಾನಿಲ್ಲಿ ಆನ್ಸರ್ಸ್ನ ಬರೆದಿದ್ದೀನಿ, ಇದಕ್ಕೆ ಮ್ಯಾಚ್ ಮಾಡಿ. ಸೊ ನೀವು ಒಂದು ಲೈನನ್ನು ಹೇಳ್ಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ ಮಾದರಿಯಂತೆ ಆಲೋಚಿಸಿ ಬರೆಯಿರಿ. ಸೊ ಇಲ್ಲಿ ಚಟುವಟಿಕೆ 2. ಸೊ ಇಲ್ಲಿ ನೋಡಿ, ನಮಗೆ 3D ಆಕೃತಿಯನ್ನು ಕೊಟ್ಟಿದ್ದಾರೆ, 3 ಆಯಾಮದ ಆಕೃತಿ. ಸೊ ಈ ಆಕೃತಿಯ ಹೆಸರನ್ನು, ಶೃಂಗಗಳು, ಮುಖಗಳು, ಹಂಚುಗಳನ್ನು ಬರಿತಾ ಹೋಗಬೇಕು. ಸೊ ಮೊದಲನೇದು ಅವರೇ ಕೊಟ್ಟಿದ್ದಾರೆ ಮಕ್ಕಳು, ಇದೊಂದು ಆಯತಘನ. ಸೊ ಇದರಲ್ಲಿರೋ ಮುಖಗಳ ಸಂಖ್ಯೆನೂ 6, ಶೃಂಗಗಳ ಸಂಖ್ಯೆ ಅಂದರೆ ವಿ, ಇದು ಎಡ್ಜಸ್ ಏನಿರುತ್ತೆ, ವರ್ಟಿಸಿಸ್ ಅಂತ ಹೇಳಿ ಕರೀತಾರೆ. ಸೊ ಈ ಶೃಂಗಗಳು ಎಷ್ಟಿದಾವೆ ಅಂತ ಹೇಳಿದ್ರೆ 8 ಶೃಂಗಗಳಿರೋ ಅಂಥದ್ದು. 1 2 3 4 5 6 7, ಆ ಕಡೆ ಸೈಡಿಂದ ಕೆಳಗಡೆ 8. ಸೊ ಅಂಚುಗಳು 12 ಇರ್ತವೆ. ಸೊ ನೀವು ಗೊತ್ತಾಗಲಿಲ್ಲ ಅಂದರೆ ಒಂದು ಡಸ್ಟರನ್ನು ಅಥವಾ ಒಂದು ಬಾಕ್ಸನ್ನು ಅಥವಾ ಒಂದು ಜೊಮೆಟ್ರಿ ಬಾಕ್ಸನ್ನು ತೆಗೆದುಕೊಂಡು ನೀವು ನೋಡ್ಬೋದು. ಸೊ ಅಲ್ಲಿಗೆ ನಿಮಗೆ 12 ಅಂಚುಗಳು ಸಿಗ್ತವೆ. ನೆಕ್ಸ್ಟ್ 2ನೇ ಚಿತ್ರವನ್ನು ನೋಡಿ ಮಕ್ಕಳ. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ 1 2 3 4 5. ಸೊ ಇದು ಒಂದು ಪಂಚಪಾದ ಪಟ್ಟಕ. ಸೊ ಯಾಕೆಂದರೆ ಇಲ್ಲಿ ಪಾದ ಕೊಟ್ಟಿದ್ದಾರೆ ನೋಡಿ, 1 2 3 4 5. ಸೊ ಇದು ಒಂದು ಪಂಚಪಾದ ಪಟ್ಟಕವಾಗಿರ್ತದೆ ಮಕ್ಕಳ. ಸೊ ಹಾಗಾಗಿ ಇಲ್ಲಿ ಎಷ್ಟು ಮುಖಗಳಿದ್ದಾವೆ ನೋಡಿ, 1 2 3 4, ಕೆಳಗಡೆ ಒಂದು 5, ಈ ಭಾಗ ಒಂದು 6, ಈ ಭಾಗ ಒಂದು 7. ಸೊ ಒಟ್ಟಾರೆ 7 ಮುಖಗಳಿದ್ದಾವೆ. ಶೃಂಗಗಳಿಗೆ ಬಂದರೆ 1 2 3 4 5 6 7 8 9, ಆ ಸೈಡ್ ಒಂದು 10 ಶೃಂಗಗಳಿದ್ದಾವೆ. ಸೊ ಹಂಚುಗಳು ಬಂದು ಎಡ್ಜಸ್, ಸೊ ಎಷ್ಟಿದ್ದಾವೆ? 15 ಎಡ್ಜಸ್ ಇದ್ದಾವೆ. ಲೆಕ್ಕ ಹಾಕಿ, 1 2 3 4 5 6 7 8 9 10 11 12 13 14 15. ಸೊ ಹಾಗಾಗಿ 15 ಎಡ್ಜಸ್ಗಳು ಇದ್ದಾವೆ, ಅಂಚುಗಳಿದ್ದಾವೆ. ಅದೇ ರೀತಿ ಇಲ್ಲಿ 3ನೇ ಚಿತ್ರ ಏನು ಕೊಟ್ಟಿದ್ದಾರೆ ನೋಡಿ.
ಸೊ ಅದರ ಪಾದ ಏನಿದೆ ವರ್ಗ, ಹಾಗಾಗಿ ಇದನ್ನು ವರ್ಗ ಪಾದ ಪಟ್ಟಕ ಅಥವಾ ಗೋಪುರ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಇರುವಂತಹದ್ದು ಎಷ್ಟು ಶೃಂಗಗಳು, ಇದು ಮುಖಗಳು ಅಂದರೆ 1 2 3 4 5 ಮುಖಗಳು ಮತ್ತು 5 ಶೃಂಗಗಳು, 1 2 3 4 5 ಶೃಂಗಗಳು, 8 ಮುಖಗಳು, 8 ಎಡ್ಜಸ್ಗಳು, 1 2 3 4 5 6 7 8. ಸೊ ಒಟ್ಟು 8 ಎಡ್ಜಸ್ಗಳು, ಅಂಚುಗಳಿದ್ದಾವೆ. ನೆಕ್ಸ್ಟ್ 4ನೇದು, ಸೊ ಇದು ಸಹ ಒಂದು ವರ್ಗಪಾದ ಪಟ್ಟಕ. ಸೊ ಇದರಲ್ಲಿರುವಂತಹ ಮುಖಗಳು ಎಷ್ಟಪ್ಪ ಅಂದರೆ 1 2 3 4 5 6. ಓಕೆನಾ. ನೆಕ್ಸ್ಟ್ ವರ್ಟಿಸಿಸ್ ಶೃಂಗಗಳು 1 2 3 4 5 6 7 8. 8 ಶೃಂಗಗಳು, 12 ಮುಖಗಳು. ಅದೇ ರೀತಿ ಇಲ್ಲಿ ತ್ರಿಭುಜ ಪಾದ ಪಟ್ಟಕ ಮತ್ತು ತ್ರಿಕೋನ ಪಾದ ಗೋಪುರಗಳಿದ್ದಾವೆ. ಸೊ ಎರಡದ್ದು ಸಹ ನಾನು ಮುಖಗಳು, ಶೃಂಗಗಳು ಮತ್ತು ಅಂಚುಗಳನ್ನು ಬರೆದಿದ್ದೀನಿ. ಸೊ ನೀವು ಅದನ್ನು ಬರ್ಕೊಳ್ಳಿ. ನೆಕ್ಸ್ಟ್, ಸೊ ಮಕ್ಕಳೇ, ಮೇಲೆ ಕೊಟ್ಟಿರುವಂಥ ಈ ಆಕೃತಿಯಲ್ಲಿ ಆಕೃತಿಗಳಲ್ಲಿನ ಮುಖಗಳ ಸಂಖ್ಯೆ, ಶೃಂಗಬಿಂದುಗಳ ಸಂಖ್ಯೆ ಹಾಗೂ ಅಂಚುಗಳ ಸಂಖ್ಯೆಗಳಿಗೆ ಸಂಬಂಧ ಇದೆಯಾ ಅಂತ ಕೇಳಿದರೆ ಆಬ್ವಿಯಸ್ಲಿ ಸಂಬಂಧ ಇದೆ, ಹೌದು. ಸೊ ಶಿಕ್ಷಕರೊಂದಿಗೆ ಚರ್ಚಿಸಿ ಅಂತ ಹೇಳಿದರೆ 100% ಅಂಚುಗಳ ಸಂಬಂಧ ಇದ್ದಾವೆ. ಸೊ ಇಲ್ಲಿ ನೋಡಿ, F+V = E+2. ಎಫ್ ಅಂದರೆ ಫೇಸ್, ವರ್ಟಿಸಿಸ್, ಆ್ಯಂಡ್ ಇ ಅಂದರೆ ಎಡ್ಜ್. ಸೊ ಮುಖಗಳು ಮತ್ತು ಶೃಂಗಗಳನ್ನು ಕೂಡಿಸಿದ್ರೆ ಸೊ ಅಂಚುಗಳು +2ಕ್ಕೆ ಸಮನಾಗಿರುತ್ತೆ. ಈಗ ಎಕ್ಸಾಂಪಲ್ ನೋಡಿ, 4 + 4 ಎಷ್ಟಾಗುತ್ತೆ ಮಕ್ಕಳ? 8. 4 + 4 = 8. 8 = 6 + 2 ಏನಾಯಿತು? 8. ಸೊ ಹಾಗಾಗಿ ಇವುಗಳಿಗೆ ಸಂಬಂಧ ಇದೆ. ಸೊ ಇವೆಲ್ಲ ಜಾಲಾಕೃತಿಗಳು, ನೆನಪಿರಲಿ. ಅರ್ಥ ಆಗಿದೆಯಲ್ಲ? ಸೊ ಇದಿಷ್ಟು ನಿಮಗೆ 19 ಮತ್ತು 20ರಲ್ಲಿ ಬರುವಂತಹ ಪುನರ್ಮನನ ಹಾಳೆಯ ಪ್ರಶ್ನೆಗಳು. ನನ್ನ ಮುಂದಿನ ವಿಡಿಯೋದಲ್ಲಿ ಪುನರ್ಮನನ ಹಾಳೆ 21 ಮತ್ತು 22ರಲ್ಲಿ ಬರುವಂತಹ ಸಂಪೂರ್ಣ ಪ್ರಶ್ನೆಗಳ ಉತ್ತರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.